ಬದುಕನ್ನ ನಾಶ ಮಾಡ್ದೋಳ್ ಮುಂದೆ ನಾನ್ ತಲೆ ತಗ್ಸಿ ನಿಲ್ಲಲ್ಲ ಅಂತ ಹೇಳಿದ್ ತಪ್ಪ? ಮಾನ ಬಿಟ್ಟು ಕ್ಷಮೆ ಕೇಳಲ್ಲ ಅಂತ ಕೆಲ್ಸ ಬಿಟ್ಟು ಬಂದಿದ್ ತಪ್ಪ? ತಪ್ಪೆ ಕಣೆ, ನೀನ್ ಮಾಡಿದ್ದು ದೊಡ್ಡ ತಪ್ಪೆ. ನಿನ್ನ ನೋಡಿ ಓಡ್ ಹೋಗಿ ತಲೆ ಮರ್ಸ್ಕೋಬೇಕಾದವಳು ಅವಳು. ನೀನ್ ಮುಂದೆ ನಿಂತು ಕೊಬ್ಬಲ್ ಮೆರಿತಾ ಇದ್ದಾಳೆ ಅಂದ್ರೆ ಅವಳನ್ನ ಹೊಡೆದೆ ಸುಮ್ನೆ ಬಿಟ್ಟು ಬಂದಿಯಲ್ಲ, ಅದೇ ದೊಡ್ಡ ತಪ್ಪು. ಯಾರೇ ಅವನು ಮಾನ್ಗೆಟ್ಟವನು, ಮಣ್ಣಲ್ಲಿ ಬಿದ್ದಿರೋದನ್ನ ಆರ್ಸ್ಕೊಂಡ್ ತಿನ್ನೋ ನಾಯಿ ಅವನು. ಅವಳ ಹತ್ರ ಕ್ಷಮೆ ಕೇಳಕ್ ಹೇಳ್ತಾನೇನೆ, ಅವನಿಗೆ ಬುದ್ಧಿ ಸರಿ ಇದೆಯೇನೆ? ಅಮ್ಮ, ನೀನ್ ಯಾಕಮ್ಮ ಇನ್ನೊಬ್ರ ಮೇಲೆ ಸಿಟ್ಟು ಮಾಡ್ಕೋತ್ಯಾ? ಅವಳ ಗುಣದ ಬಗ್ಗೆ ಆ ಆಫೀಸರ್ಗೆ ಏನ್ ಗೊತ್ತು? ಗೊತ್ತಿರ್ಬೇಕು ಕಣೆ. ಈ ಕಾಲದಲ್ಲಿ ಕತ್ತೆ ಬಾಲ್ದಲ್ಲಿ ಕೂಡ 4 ಕಾಸು ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಕಾರು ಬಂಗ್ಲೆ ಇದ್ ಕೂಡ್ಲೆ ಅವಳು ಒಳ್ಳೆಯವಳಾಗ್ಬಿಡ್ತಾಳ? ಇಲ್ಲ ಕಣೆ, ಅವಳನ್ನ ಹೀಗೆ ಬಿಟ್ರೆ ಇನ್ನೂ ಕಾಟ ಕೊಡ್ತಾಳೆ. ಅವಳನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅಮ್ಮ, ಎಲ್ಲಿಗ್ ಹೋಗ್ತಿದ್ಯಾ? ಈಗ್ಲೇ ಅವಳು ಮನೆಗ್ ಹೋಗಿ ಅವಳು ಕುತ್ಕೆ ಹಿಡಿಯೋ ತರ 4 ಮಾತ್ ಕೇಳ್ ಬರ್ತೀನಿ. ಅಮ್ಮ, ಕುತ್ಕೆ ಹಿಡಿಯೋ ತರ 4 ಮಾತ್ ಕೇಳ್ಬಿಟ್ರೆ ಅವಳು ಕುತ್ಕೆಗ್ ನೇಣ್ ಹಾಕೋತಾಳೆ ಅನ್ಕೊಂಡಿದ್ಯಾ? ಅವಳದೊಂದು ನಾಚಿಕೆಟ್ ಜನ್ಮನಮ್ಮ. ಅಲ್ಲಿಗ್ ಹೋದ್ರೆ ಅವಳಿಗೆ ಅವಮಾನ ಆಗಲ್ಲಮ್ಮ, ನಿನಗೆ ಅವಮಾನ ಆಗೋದು. ಹಾಗಂತ ಅವಳು ಏನ್ ಮಾಡಿದ್ರು ಸುಮ್ನೆ ಬಿಡು ಅಂತ ಹೇಳ್ತೀಯ? ನೀನ್ ಹೀಗ್ ತಗ್ಗಿ ಬಗ್ಗಿ ನಡೆಯೋದ್ರಿಂದನೇ ಕಣೆ ಅವಳು ಕೊಬ್ಬಿಂದ ಹಾರಾಡ್ತಿದ್ದಾಳೆ. ಅಮ್ಮ, ಅವಳು ಕೊಬ್ನಲ್ಲಿ ಹಾರಾಡ್ತಾ ಇದ್ರು ಸರಿ, ಹುಚ್ಚೆದ್ದು ಕುಣಿತಾ ಇದ್ರು ಸರಿ. ಅವಳಿರೋ ಜಾಗಕ್ಕೆ ನಾವು ಹೋಗೋದು ಸರಿಯಲ್ಲ ಅಮ್ಮ. ಏನೂ ಮಾಡ್ದೆ ನೀನ್ ಸುಮ್ನೆ ಇದ್ದು ಬಿಡಮ್ಮ. ನೀನ್ ಯಾಕೆ ಹೀಗಿದ್ಯಾ? ಆರಂಭದಲ್ಲೇ ಅವಳನ್ನ ಪಂಚಾಯತಿ ಕಟ್ಟೆ ಹಚ್ಚಿ ಮೊಟ್ಟೆ ಹೊಡ್ಸಿ ಪಟ್ಟೆ ನಾಮ ಹಚ್ಚೋಣ ಅಂತ ಹೇಳ್ದೆ, ಕೇಳ್ದ್ಯಾ ನೀನು? ಈಗ ನೋಡು, ತಿಂದು ಕೊಬ್ಬಿದ ಹುಚ್ಚು ನಾಯಿ ತಿನ್ನೋ ಕೊಟ್ಟವ್ರನ್ನೇ ಕಚ್ಚಕ್ ಬರ್ತಾ ಇದೆ. ಅಮ್ಮ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಅವಳ ಸಮಕ್ ನಿಂತು ನಾವು ಜಗಳ ಮಾಡಿದ್ರೆ ಅದ್ ನಮ್ಗೆ ಅವಮಾನ. ಏಯ್, ಹಾಗಂತ ಅವಳ ತಲೆ ಮೇಲೆ ಕಲ್ಲೆತ್ ಹಾಕಿದ್ರು ಸುಮ್ನೆ ಇರ್ಬೇಕಾ? ಮೊದ್ಲು ವಕೀಲರು ನೋಟಿಸ್ ಕಳ್ಸಿದ್ಲು, ಈಗ ಆಫೀಸ್ನಲ್ಲಿ ನಿನ್ಮೇಲೆ ವಿಷ ಕಾರದ್ಲು. ಏನೇ, ಇನ್ ಎಷ್ಟು ದಿನ ಈ ಅನಾಚಾರನ ಸಹಿಸ್ಕೊಂಡಿರ್ತೀಯೇ? ಅಮ್ಮ, ಅವಳು ಮಾತ್ರ ಅನಾಚಾರ ಮಾಡ್ತಿರೋದು, ನಿನ್ನ ಅಳಿಯಾನು ಸೇರಿ ತಾನೆ ಮಾಡ್ತಿರೋದು. ಇನ್ ಮುಂದೆ ಈ ಜನ್ಮದಲ್ಲಿ ಆ ಮನುಷ್ಯನ ಜೊತೆ ಸೇರಲ್ಲ ಅಂತ ಅನ್ಕೊಂಡಿದ್ದಾಯ್ತು. ಇನ್ನು ಯಾಕಮ್ಮ ಅವನ ಬಗ್ಗೆ ಯೋಚನೆ ಮಾಡ್ಬೇಕು? ಹಳೆ ಬಟ್ಟೆನ ಎತ್ ಬಿಸಾಕೋತರ ಅವನ್ ನೆನ್ಪುಗಳನ್ನ ಕಿತ್ ಬಿಸಾಕಿ ನಮ್ ಕೆಲ್ಸನ ನಾವ್ ನೋಡ್ಕೋಬೇಕು. ಇಲ್ಲ ಕಣೆ, ನೀನೇನೇ ಹೇಳಿದ್ರು ನನ್ ಮನ್ಸ್ ಕೇಳ್ತಾ ಇಲ್ಲ ಕಣೆ. ಅಡ್ಡದಾರಿ ಹಿಡ್ದೋಳು ಸಂತೋಷವಾಗಿದ್ದಾಳೆ, ಸತ್ಯ ದಾರಿ ನಡೀತಿರೋ ನೀನು ನೋವಲ್ ಒದ್ದಾಡ್ತಾ ಇದ್ಯಾ? ಅಮ್ಮ, ನೀನು ಅಪ್ಪ ಇಬ್ರು ಸೇರ್ಕೊಂಡು ನನ್ ಹಣೆಲ್ ಬರ್ತಿರೋ ಶಾಸನಮ್ಮ, ಇದು ಅನ್ಭವಿಸ್ಲೇಬೇಕಲ್ಲಮ್ಮ. ಯಾಕಮ್ಮ ಅಂತ ಮನುಷ್ಯನ ಜೊತೆ ನನಗ್ ಮದ್ವೆ ಮಾಡಿಸ್ದೆ? ಜೀವನ ಪೂರ್ತಿ ಈ ರೀತಿ ಒದ್ದಾಡ್ ಸಾಯ್ಬೇಕಾ? ನಮ್ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಇಲ್ಲಿವರೆಗೂ ಅನ್ಸರ್ಸ್ಕೊಂಡ್ ಬಂದೆ. ಇನ್ನು ಯಾಕಮ್ಮ ನನಗ್ ಚುಚ್ಚಿ ಚುಚ್ಚಿ ಅವಮಾನ ಮಾಡ್ತಾರೆ? ಇನ್ನು ಎಷ್ಟು ದಿನ ಅಮ್ಮ ಈ ಅವಮಾನ? ಇನ್ನು ಎಷ್ಟು ದಿನ ಈ ವೇದನೆನ ಸಹಿಸ್ಕೊಳ್ಳಿ? ನಾನ್ ಸಾಯೋ ತನಕ ಈ ವೇದನೆನ ಅನುಭವಿಸ್ಬೇಕಾ? ಇಲ್ಲಮ್ಮ, ನನ್ ಕೈಲಾಗಲ್ಲ. ನನಗ್ ಸಾಕಾಗ್ ಹೋಗಿದೆ. ಭೈರವಿ,
ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೊರಗಡೆ ವೆಯ್ಟ್ ಮಾಡ್ತೀಯಾ? ಸರಿ ಮೇಡಮ್. ಓಕೆ. ಇದು ಆನ್ಸರ್ ಈ ಮಾಡಿದ್ಯಾ? ಕ್ವಶನ್ ಮಾಡಿದೀನಿ. ಏನಮ್ಮ ಎಕ್ಸಾಮ್ ಚೆನ್ನಾಗಿ ಮಾಡಿದೀಯಾ? ಚೆನ್ನಾಗಿ ಮಾಡಿದೀನಿ ಮ್ಯಾಮ್. ತುಳಸಿ, ನೀನ್ ಹೇಗ್ ಮಾಡಿದ್ಯಮ್ಮ? ಚೆನ್ನಾಗಿ ಮಾಡಿದ್ದೀನಿ ಮ್ಯಾಮ್. ಲಾಸ್ಟ್ ಮೂಮೆಂಟ್ ಒಳಗೂ ನೀ ಬರಿತಾ ಇದ್ದದನ್ನೇ ನೋಡೇ ಅನ್ಕೊಂಡೆ ನೀನ್ ಚೆನ್ನಾಗಿ ಬರ್ದಿರ್ತೀಯಾ ಅಂತ. ಯು ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಇವತ್ತೇನೋ ಚೆನ್ನಾಗಿ ಬರ್ದೆ, ಮೊನ್ನೆ ಏನಾಗಿತ್ತಮ್ಮ? ಒಂದ್ ಆನ್ಸರು ಬರೀದೆ ಬ್ಲಾಂಕ್ ಪೇಪರ್ ಕೊಟ್ಟೆ. ಏನ್ ತುಳಸಿ, ಏನ್ ಪ್ರಾಬ್ಲಮ್ಮು? ಅದು ಹೇಳಮ್ಮ, ಏನ್ ಪ್ರಾಬ್ಲಮ್? ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪರ್ಸನಲ್ ಪ್ರಾಬ್ಲಮ್ ಆದ್ರೆ ಹೇಳೋದ್ ಬೇಡ ಬಿಡಮ್ಮ. ಚಿಚ್ಚೆ, ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನನ್ನ ಮೇಲೆ ಸ್ಪೆಷಲ್ ಕೇರ್ ತಗೊಳ್ಳೋರು ನೀವು. ನಿಮ್ಮ ಹತ್ರ ಪರ್ಸನಲ್ ಅಂತ ಮುಚ್ಚಿಡೋ ಬದಲು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ರೆ ನನಗೂ ಸಮಾಧಾನ ಆಗುತ್ತೆ. ಸರಿ ಹೇಳಮ್ಮ. ಮನೆಯಲ್ಲಿ ಚಿಕ್ಕದೊಂದು ಸಮಸ್ಯೆ, ಅದಕ್ಕೆ ನನ್ಗೆ ಅವತ್ತು ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಅನ್ಕೊಂಡೆ. ಇಲ್ಲಿ ನೋಡಮ್ಮ ತುಳಸಿ, ಇಲ್ಲಿ ಓದೋರಲ್ಲಿ ತುಂಬಾ ಅನುಕೂಲಸ್ಥರೇ ಹೆಚ್ಚು. ಓದಿದ್ರು ಓದ್ದೇ ಇದ್ರು ಅವ್ರಿಗದ್ರ ಬಗ್ಗೆ ಚಿಂತೆ ಇಲ್ಲಮ್ಮ. ಆದ್ರೆ ನೀನು ಆ ರೀತಿ ಅಲ್ಲಮ್ಮ. ನಿನ್ನ ಭವಿಷ್ಯ ನಿನ್ ಓದ್ನಲ್ಲೇ ಇದೆ. ನೀನ್ ಸರಿಯಾಗಿ ಎಕ್ಸಾಮ್ ಬರದೇ ಇದ್ರೆ ನಿನ್ಗೆ ತೊಂದರೆ ಆಗುತ್ತಮ್ಮ. ಸಾರಿ ಮೇಡಮ್, ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೆ. ನಿಜವಾಗ್ಲೂ ನನ್ಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಅಂದ್ರೆ ನಾನು ಎಕ್ಸಾಮ್ ಚೆನ್ನಾಗಿ ಬರೀತಿದ್ದೆ. ಆದ್ರೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗದೆ ಇರೋಷ್ಟು ಪರ್ಸನಲ್ ಪ್ರಾಬ್ಲಮ್ಗಳು ನನಗೆ. ನೀನ್ ಮಾಡಿದ್ದು ದೊಡ್ಡ ತಪ್ಪು ತುಳಸಿ. ದೇಹಕ್ಕೆ ಬ್ಯಾಕ್ ಬೋನ್ ಎಷ್ಟು ಮುಖ್ಯನೋ ಹಾಗೆ ಹೆಣ್ಮಕ್ಳಿಗೆ ಎಜುಕೇಶನ್ ಕೂಡ ಮುಖ್ಯ. ಇವತ್ತೊಂದ್ ಸಮಸ್ಯೆ, ನಾಳೆ ಒಂದ್ ಸಮಸ್ಯೆ ಅಂತ ಬರ್ತವೆ. ನಿನಗ್ ಮದ್ವೆ ಬೇರೆ ಆಗಿದ್ಯಮ್ಮ. ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಮಸ್ಯೆ ಇರಬಹುದು. ಅದನ್ನೆಲ್ಲ ಕಾರಣ ಇಟ್ಕೊಂಡು ಓದಿಗೆ ಮೋಸ ಮಾಡ್ಬಾರ್ದಮ್ಮ. ಮೇಡಮ್, ನೀವು ಹೇಳೋದೆಲ್ಲ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನೋಡ್ ತುಳಸಿ, ಕಾರಣ ಹೇಳ್ಬೇಡ. ಸೋತ್ ಹೋಗೋರು ಮಾತ್ರ ಕಾರಣ ಹುಡುಕ್ತಾ ಹೋಗ್ತಾರೆ. ಆದ್ರೆ ಜಯಿಸ್ಬೇಕು ಅನ್ನೋರು ಯಾವುದೇ ಕಾರಣ ಹುಡುಕ್ತೆ ಮುನ್ನುಗ್ತಾ ಹೋಗ್ತಾರಮ್ಮ. ವುಮೆನ್ ಕಮ್ಯುನಿಟಿ ಅನಾದಿ ಕಾಲದಿಂದನೂ ಗಂಡಸ್ರಿಗೆ ತಗ್ಗಿ ಬಗ್ಗಿ ನಡ್ಕೋತಾ ಇದ್ದಾರೆ. ಯಾಕೆ ಹೇಳು? ಅವ್ರಿಗೆ ಪೂರ್ತಿಯಾಗಿ ಸ್ವಾತಂತ್ರ್ಯ ಇಲ್ಲ. ಗಂಡಸ್ರ ಆಶ್ರಯ ಇಲ್ದೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಅವರಿಂದ ಬಾಳೋಕ್ಕಾಗೋಲ್ಲ. ಯಾಕೆ ಹೇಳು? ಯಾಕೆ ಅಂದ್ರೆ ಅವರಿಗೆ ಪ್ರಾಪರ್ ಆದ ಎಜುಕೇಶನ್ ಇಲ್ಲ. ಅವ್ರ ಅಗತ್ಯಗಳನ್ನ ಪೂರೈಸ್ಕೊಳ್ಳಕ್ಕೆ ಅವ್ರಿಗೆ ಬೇಕಾದ ಸಂಪಾದನೆ ಇಲ್ಲ. ಉಣ್ಣೋ ಊಟದಿಂದ ಹಿಡಿದು ಹಾಕೊಳ್ಳೋ ಬಟ್ಟೆ, ಉಳ್ಕೊಳ್ಳೋಕ್ ಜಾಗ, ರಕ್ಷಣೆ, ಭವಿಷ್ಯ, ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲದಕ್ಕೂ ಗಂಡಸ್ರನ್ನೇ ಅವಲಂಬಿಸ್ತಾ ಇದ್ರು. ಅದರಿಂದನೇ ಕುಡಿಯೋನು, ಹೊಡಿಯೋನು, ನಡತೆಗೆಟ್ಟೋನು, ಸಂಶಯ ಪಿಶಾಚಿ, ಅಯೋಗ್ಯ ಅಂತ ಯಾವ ತರದ ಗಂಡಸಾಗಿದ್ರು ಕೂಡ ಅವನನ್ನೇ ನಂಬ್ಕೊಂಡು ಬದುಕ್ಬೇಕಾಗಿತ್ತು. ನೋಡಮ್ಮ, ಇದು ಆ ಕಾಲಕ್ಕೆ ಸರಿ. ಆದ್ರೆ ಇವಾಗ್ಲೂ ಒಂದ್ ಗಂಡಸಿನ ರಕ್ಷಣೆ ಇರ್ಬೇಕು ಅಂತ ನಂಬ್ಕೊಂಡು ಹೆಣ್ಣು ದಬ್ಬಾಳ್ಕೆನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಸಾರಿ ಮ್ಯಾಮ್, ಇವ್ರ ಹಸ್ಬೆಂಡು ನೀವ್ ಅನ್ಕೊಂಡಿರೋಷ್ಟು ಕೆಟ್ಟವ್ರಲ್ಲ. ಅವ್ರು ಒಳ್ಳೆ ವಿದ್ಯಾವಂತರೆ, ತುಂಬಾ ಡೀಸೆಂಟ್ ಫೆಲೋ. ಸೊ ವಾಟ್? ವಿದ್ಯಾವಂತರು ವೈಫ್ನ ಹೊಡೆಯೋದಿಲ್ವಾ? ಡೀಸೆಂಟ್ ಆಗಿರೋರು ಮನೇಲಿ ಜಗಳ ಆಡಲ್ವಾ? ಸಾರಿ ತುಳಸಿ, ಪರ್ಟಿಕ್ಯುಲರ್ ಆಗಿ ನಿನ್ ಹಸ್ಬೆಂಡ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಮನುಷ್ಯರ ಗುಣ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡ್ತಾ ಇದ್ದವರು ನಾಳೆ ದ್ವೇಷ ತೋರಿಸಬಹುದು, ಅಸಡ್ಡೆ ತೋರಿಸಬಹುದು. ಇವತ್ತು ಒಳ್ಳೆಯವರಾಗಿರೋರು ಮುಂದೆ ಮೋಸ್ಗಾರ ಆಗ್ಬೋದಮ್ಮ. ಯಾರು ಯಾವಾಗ ಬದಲಾಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ಪ್ರೀತಿ, ಪ್ರೇಮ, ಸಂಸಾರ, ಬಂಧನ ಅಂತ ನಮ್ ಜೀವನನ ಹಾಳು ಮಾಡ್ಕೋಬಾರ್ದು. ಚೆನ್ನಾಗಿ ಓದಿ ಮುಂದೆ ಬರ್ಬೇಕಮ್ಮ. ಇಲ್ಲ ಮೇಡಮ್, ಖಂಡಿತ ನಾನು ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಸೋದಿಲ್ಲ. ಇದೊಂದು ವಿಷಯದಲ್ಲಿ ನಾನು ತುಂಬಾ ದೃಢವಾಗಿದ್ದೀನಿ. ವೆರಿ ಗುಡ್ ಅಮ್ಮ. ನಿನಗೆ ನನ್ನ ಸ್ಪೆಷಲ್ ಅಡ್ವೈಸ್ ಇದೆ ತುಳಸಿ. ಇನ್ ಮುಂದೆ ಮನೆ ಅಂತಲ್ಲ, ಯಾವುದೇ ಸಮಸ್ಯೆ ಬಂದ್ರೂ ಅದನ್ನ ಕೇರ್ ಮಾಡಬೇಡ. ಓದು ಅಂತ ಬಂದ್ರೆ ಓದು ಮಾತ್ರ ನಿನ್ ಗುರಿಯಾಗಿರ್ಬೇಕು. ಸರಿ ಮೇಡಮ್. ಒಬ್ಳು ಹುಡುಗಿಗೆ ಓದು ತುಂಬಾ ಮುಖ್ಯನಮ್ಮ. ಯಾರ ಸಹಾಯನೂ ಇಲ್ದೆ ಅವಳು ಸ್ವತಂತ್ರವಾಗಿ ಬದುಕ್ತಾಳೆ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಗಂಡ, ಮಕ್ಕಳು ಅನ್ನೋ ಯಾವ ಸಂಬಂಧಗಳು ಅವಳನ್ನ ಕಾಪಾಡದೇ ಇದ್ರೂ ಒಂದು ಓದು ಅವಳನ್ನ ಕಾಪಾಡುತ್ತಮ್ಮ. ಶೋರ್ ಮೇಡಮ್, ನಾನು ಖಂಡಿತ ಚೆನ್ನಾಗಿ ಓದ್ತೀನಿ. ಯಾವತ್ತೂ ಮರಿಬೇಡ ತುಳಸಿ. ದೇವ್ರು ಕೈ ಬಿಟ್ರು ಒಂದ್ ಹೆಣ್ಣನ ವಿದ್ಯೆ ಅಂತೂ ಕೈ ಬಿಡಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಓದು. ಈಸಿಯಾಗಿ ಗೆದ್ಬಿಡ್ತೀಯಾ. ಖಂಡಿತ ಮೇಡಮ್. ನಿಮ್ಮನೇಲಿ ಯಾವ ತರ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನು ಓದಿಸ್ತಾ ಇರೋದ್ರಿಂದಾನೇ ಹೇಳ್ತಾ ಇದ್ದೀನಿ. ನಿನ್ನ ಹಸ್ಬೆಂಡು ತುಂಬಾ ಒಳ್ಳೆಯವರು, ಅದನ್ನ ನಾನು ಯಾವತ್ತೂ ಮರ್ತಿಲ್ಲ. ಅದು ಯಾವ ತರ ಸಮಸ್ಯೆ ಇದ್ರೂ ಸರಿ, ನನ್ನ ಅಡ್ವೈಸು ನಿನಗೆ ಸಹಕಾರಿಯಾಗಿರುತ್ತಮ್ಮ.
ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡೆ. ಇದು ನಿನ್ ಮೇಲಿರೋ ಕಾಳಜಿಯಿಂದನೇ, ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರಿ, ನೀವು ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ ಮ್ಯಾಮ್. ತುಂಬಾ ಒಳ್ಳೆ ಮೇಡಮ್ ಕಣೆ, ನಿನ್ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ನೀ ಚೆನ್ನಾಗಿ ಓದೋ ಹುಡುಗಿ ಅಲ್ವಾ? ಅವ್ರ ಹತ್ರ ಮಾತಾಡಿದ್ಮೇಲೆ ನನ್ಗೊಂಚೂರು ಸಮಾಧಾನ ಆಗಿದೆ. ಇಲ್ಲ ಅಂದ್ರೆ ಈಗಿರೋ ಸಮಸ್ಯೆಗೆ ಆ ಮನೇಲಿ ಏಯ್, ಇವಾಗ ನಿನ್ಗೇನೇ ಸಮಸ್ಯೆ? ನಿಮ್ ಮನೆಗ್ ಬಂದಿರೋ ಎಲ್ಲಾ ದಂಡಪಿಂಡಗಳನ್ನ ಓಡ್ಸೋದಕ್ ವ್ಯವಸ್ಥೆ ಆಯ್ತಲ್ಲ, ಇನ್ನೇನು? ದಂಡಪಿಂಡ್ಗಳ ಹಾಗಂದ್ರೆ? ಹಾ, ಮೊದ್ಲು ಚಾರು ಅನ್ನೋ ಹಿಂಸೆನ ಕಳ್ಸಾಯ್ತು. ಈಗ ನಿಮ್ ಅತ್ತೆ, ನಾದ್ನಿ, ಅದ್ರ ಜೊತೆಗೆ ನೆಲೆ ಇಲ್ದೆ ಬಂದಿರೋ ನಿಮ್ ನಾದ್ನಿ ಗಂಡ, ಇವ್ರನ್ನೆಲ್ಲ ಕಳ್ಸೋದಕ್ಕೆ ಏರ್ಪಾಡ್ ಮಾಡಿದ್ದಿಲ್ಲ, ಅದಕ್ಕೆ ಹೇಳ್ದೆ. ನಿನಗ್ ನಾಲ್ಗೆ ತುಂಬಾ ಉದ್ದ ಕಣೆ. ಹೌದು, ನನ್ ನಾಲ್ಗೆ ಉದ್ದಾನೆ. ನಿಂತರ ಎಲ್ಲಾನು ಸಹಿಸ್ಕೊಂಡು ಗೂಬೆ ತರ ನನಗಿರೋದಕ್ಕಾಗಲ್ಲ. ಮನೇಲಿದ್ದೆಲ್ಲ ಪೀಡೆಗಳು ಹೊರಗು ಹೋಗ್ತಾರಲ್ಲ, ಇನ್ನೇನು? ನೀನು ನಿನ್ ಗಂಡ ಮಾತ್ರ ಜಾಲಿನೋ ಜಾಲಿ, ಜಮಾಯಿಸು. ಸುಮ್ನಿರ್ತೀಯಾ? ಅದೇನ್ ತಲೆ ಬಚ್ತೀಯೋ ಏನೋ, ಚಿಕ್ಕೆಲ್ಲ ಹಾಗಾಗೆ ಇದೆ ಬಿಡು, ನಾನು ಬಚ್ತೀನಿ. ಅಲ್ಲ ಲವಣ್ಯ, ನಿನಗೂ ನಿತೀಶ್ಗೂ ಮದ್ವೆ ಮಾಡಿಸಿದ್ದು ನಮ್ ಚಾರು, ಮದ್ವೆ ಏರ್ಪಾಟ್ ಮಾಡಿಸಿದ್ದು ನಿಮ್ಮಣ್ಣ. ಈಗ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ದ್ಯಾ? ಆ ತುಳಸಿ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರ್ಸಿದ್ದು ಅಂತ ಮಹಾ ಗರ್ವದಿಂದ ಮೆರಿತಾ ಇದ್ದಾಳೆ. ಅಮ್ಮ, ಅವಳು ಮೆರೆಯೋಂಥದ್ದೇನ್ ನಡೀತು? ಲೇ, ಅವಳು ತಲೆ ಎತ್ತಿ ಮೆರೆಯುವಂಥದ್ದು ಇಲ್ಲೇನು ನಡೆದಿಲ್ಲ ಅಂತ ಇಟ್ಕೋ. ಹಾಗಿದ್ರು ಅವಳೇನೋ ಮಹಾ ಸಾಧಿಸ್ತೋಳ್ತಾರ ಜಂಬ. ಕಾಲ್ ಕೆರ್ಕೊಂಡು ಹೋಗಿ ಅನಗತ್ಯವಾಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಅವಳೇ. ಈಗ ಅವಳೇ ಹೋಗಿ ಕೇಸ್ನ ವಾಪಸ್ ತಗೋತಾ ಇದ್ದಾಳೆ. ಇಷ್ಟಕ್ಕೇನೆ ನಿಮ್ ಕುಟುಂಬ ನನ್ನಿಂದಾನೇ ಉದ್ಧಾರ ಆಗಿದೆ ಅಂತ ಏನೋ ದೊಡ್ಡದಾಗಿ ಮೆರಿತಾ ಇದ್ದಾಳೆ. ಈ ಅನ್ಯಾಯನ ಯಾರ ಹತ್ರ ಹೇಳ್ಕೊಳ್ಳೋದು? ಅಮ್ಮ, ಇದೊಳ್ಳೆ ಚೆನ್ನಾಗಿದ್ಯಲ್ಲ. ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಇದ್ದಿದ್ರೆ ನನ್ನ ಮದ್ವೆ ಚೆನ್ನಾಗೇ ನಡೀತಾ ಇತ್ತು. ಎಲ್ಲ ಸಮಸ್ಯೆಗೂ ಅವಳೇ ಕಾರಣ. ಅವಳಲ್ದೆ ಇನ್ಯಾರೇ? ನಮ್ ಸಂತೋಷನ ಹಾಳು ಮಾಡಿದ್ದೆ ಅವಳು. ಅವಳು ಕೊಟ್ಟಿದ್ದ ಕೇಸ್ನ ಅವಳೇ ವಾಪಸ್ ತಗೋಬೇಕು ತಾನೆ. ಇಷ್ಟಕ್ಕೆ ನಿಮ್ಮಣ್ಣ ಅದೇನೋ ದೊಡ್ಡದಾಗ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನೆ. ಚಾರು ಅಪ್ಪನ್ನ ಕಾಪಾಡದ್ಲಂತೆ, ನೀನು ಅಳಿಯಂದ್ರು ಸೇರ್ಕೊಂಡು ಸಂಸಾರ ಮಾಡೋ ತರ ಮಾಡದ್ಲಂತೆ. ಬೀಗರ ಮನೆಗೂ ನಮ್ಮನೆಗೂ ಇದ್ದು ವೈಮನಸ್ಸನ್ನ ದೂರ ಮಾಡಿದ್ಲಂತೆ. ಅಬ್ಬಬ್ಬಾ, ತನ್ನ ಹೆಂಡತಿಗಿರೋ ಬುದ್ಧಿವಂತಿಕೆ, ಜಾಣ್ಮೆ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ಕೊತಾ ಇದ್ದಾನೆ. ಅಮ್ಮ, ಆ ತುಳಸಿ ಇಲ್ಲ ಅಂದ್ರೆ ನಾವೇನ್ ಬದುಕೋದೇ ಇಲ್ವಾ? ಅದ್ ಯಾವತ್ತಿದ್ರು ನನ್ ಮನೆ. ಇವತ್ತಲ್ದೇ ಇದ್ರು ನಾಳೆನಾದ್ರೂ ನಾವೆಲ್ಲ ಒಂದಾಗೆ ಬದುಕ್ಬೇಕು. ಒಬ್ಬ ಒಳ್ಳೆ ಲಾಯರ್ ಹತ್ರ ಹಣ ಕೊಟ್ವಿ ಅಂತ ಇಟ್ಕೋ, ಚಾರು ಅಪ್ಪನ ಈಸಿಯಾಗಿ ಕೇಸಿಂದ ಹೊರಗೆ ತರ್ಬೋದು. ಈ ಚಿಕ್ಕ ವಿಷಯ ಇಟ್ಕೊಂಡು ನಾವು ಬದುಕೋದಕ್ಕೆ ತುಳಸಿನೇ ಕಾರಣ ಅಂತ ಹೇಳೋದನ್ನ ಕೇಳಿದ್ರೆ ನನಗೆ ನಗು ಬರುತ್ತೆ. ಲೇ, ನಿಮ್ಮಣ್ಣ ಬಂದ ಅಂತ ಅನ್ಸುತ್ತೆ. ನಿಮ್ಮಣ್ಣನ ಹತ್ರ ತುಳಸಿ ಬಗ್ಗೆ ಏನು ಮಾತಾಡ್ಬೇಡ. ಇರೋದನ್ನ ಹೇಳಿದ್ರೆ ಅವನ್ ಇಲ್ದೇ ಇರೋದ್ನೆಲ್ಲ ಸೇರ್ಸ್ಕೊಂಡು ಹೇಳಿದ್ರು ಅಂತ ಜಗಳ ಆಡ್ತಾನೆ, ಗೊತ್ತಾಯ್ತಾ? ಏನ್ ಲವಣ್ಯ, ನೀನಿನ್ನೂ ರೆಡಿ ಆಗಿಲ್ವಾ? ಆಯ್ತು ರೀ, ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಹೋಗ್ ಕ್ಲಿಪ್ ಹಾಕೋ ಹೋಗು. ಅಳಿಯಂದ್ರೆ ಬನ್ನಿ ಕೂತ್ಕೊಳ್ಳಿ. ಕುತ್ಕೊಳ್ಳಿ ನಿತೀಶ್. ಕುಡಿಯೋದಕ್ಕೆ ಕಾಫಿ ತಲ್ಲ? ಪರವಾಗಿಲ್ಲ ಅತ್ತೆ, ಹೇಗಿದ್ರು ಸಿನಿಮಾಗೆ ಹೋಗ್ತಿದೀವಲ್ವಾ, ಅಲ್ಲೇ ಎಲ್ಲಾದ್ರೂ ಕುಡ್ಕೋತೀವಿ. ಅಮ್ಮ, ನನ್ಗೊಂದ್ ಗ್ಲಾಸ್ ನೀರ್ ತಗೊಂಬಮ್ಮ. ಹಾ, ಆಯ್ತು. ಆಮೇಲೆ ನಾಳೆ ಕೋರ್ಟ್ಗೆ ಹೋಗ್ತಿದ್ರಲ್ವಾ? ನಿತೀಶ್, ಹೋಗ್ತಾ ಇದೀವಿ. ನಮ್ ಚಿಕ್ಕಪ್ಪನ್ಗೆ ಏನಾಗ್ಬಿಡುತ್ತು ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದ್ದೆ. ಸದ್ಯ ಸುಲಭವಾಗಿ ಬಗೆಹರಿತಲ್ಲ. ಮೊದ್ಲು ನಾನು ತುಳಸಿ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿತೀಶ್, ನೀವು ಮಾತ್ರ ಅಲ್ಲ, ನಾನು ತುಂಬಾ ಹೆದರ್ಕೊಂಡಿದ್ದೆ. ಕೇಸ್ನ ತುಳಸಿ ವಾಪಸ್ ತಗೊಳೋದಿಲ್ವೇನೋ ಅಂತ ನಾನಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ನನಗೂ ಗೊತ್ತಾಗದೆ ಇರೋ ಹಾಗೆ ಅವಳೆಲ್ಲಾ ಸಮಸ್ಯೆನೂ ಬಗೆಹರಿಸ್ಬಿಟ್ಲು. ಏನ್ ನಿತೀಶ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ ಸಮಸ್ಯೆನು ಸೇರ್ಸಿ ಹೇಳ್ತಾ ಇರೋದು. ತುಳಸಿ ನೋಡೋದಕ್ಕೆ ತುಂಬಾ ಇನ್ನೋಸೆಂಟ್ ತರ ಇದ್ರೇನು ಅವಳಿಗೆ ಚೆನ್ನಾಗಿ ಯೋಚನೆ ಮಾಡೋದಕ್ಕೂ ಬರುತ್ತೆ, ಕರೆಕ್ಟ್ ಆಗಿ ನಿರ್ಧಾರ ತಗೊಳ್ಳೋದಕ್ಕೂ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ರಂಜಿತ್. ಅವಳಿಲ್ಲ ಅಂದಿದ್ರೆ ನನ್ನ ವಿಷಯದಲ್ಲಿ ನಮ್ಮ ಅಪ್ಪನ್ ಕನ್ವಿನ್ಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ.
ಕರೆಕ್ಟ್ ಸಮಯದಲ್ಲಿ ಕರೆಕ್ಟಾಗಿ ಡಿಸಿಷನ್ನೇ ತಗೊಂಡಿದ್ದಾರೆ. ಅದಕ್ಕೋಸ್ಕರನಾದ್ರೂ ನಾನು ತುಳಸಿ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ರೀ ನಾನು ರೆಡಿ ಆದೆ, ಹೊರಡೋಣವಾ? ಹೋಗೋಣ. ನಿತೀಶ್ ತಗೊಳ್ಳಿ, ನನ್ನ ಗಾಡೀಲಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಅಮ್ಮ ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಅಮ್ಮ. ಬಾಯ್ ಅಣ್ಣ. ಬಾಯ್ ಮಾ. ಬರ್ತೀನಿ. ಬಾಯ್. ಬರ್ತೀವತ್ತೆ. ಹೋಗ್ ಬನ್ನಿ. ಬಾಯ್ ನಿತೀಶ್. ಬಾಯ್. ಓ ಸರ್, ಬನ್ನಿ ಸರ್. ಏನಪ್ಪ ರಂಜಿತ್, ಹೇಗಿದ್ಯಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಸರ್ ಒಂದು ನಿಮಿಷ ತಗೊಳ್ಳಿ ಸರ್, ಮನೆ ಬಾಡಿಗೆ. ಯಾಕಪ್ಪ ಇದು? ಸರ್ ಇದು ಹೋದ ತಿಂಗಳು ಬಾಡಿಗೆ ಸರ್. ಈ ತಿಂಗಳು ಬಾಡಿಗೆನ ಬರೋ ತಿಂಗಳು 5ನೇ ತಾರೀಕು ಕೊಡ್ತೀನಿ. ಏನಪ್ಪ ಮನೆ ಬಾಡಿಗೆ ಕೊಟ್ಟಾಯ್ತಲ್ಲ, ಮತ್ತೆ ಕೊಡ್ತಾ ಇದ್ಯಾ? ಏನ್ ಸರ್ ಹೇಳ್ತಾ ಇದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಇನ್ನೂ ಬಾಡಿಗೆನೆ ಕೊಟ್ಟಿಲ್ವಲ್ಲ. ನೀನ್ ಕೊಟ್ರೇನು ನಿಮ್ ಹೆಂಡತಿ ಕೊಟ್ರೇನು ಎಲ್ಲ ನಿಮ್ಮ ಹಣ ತಾನೆ. ನನ್ನ ಹೆಂಡ್ತಿನ ಯಾವಾಗ ಕೊಟ್ಟು ಸರ್? ಹೌದಪ್ಪ, ನೀನು ಮನೆ ಬಾಡಿಗೆ ಕೊಡ್ಲಿಲ್ಲ ಅಂತ ನಿನ್ನ ಹತ್ರ ಜಗಳ ಮಾಡೋಣ ಅಂತ ಬಂದಿದ್ದೆ. ಅವತ್ ಕೂಡ ನೀನು ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ನಿನ್ನ ಹೆಂಡತಿ ಹೇಳಿದ್ರು. ಆಗ ಸ್ವಲ್ಪ ಹುಡುಗಿ ಹತ್ರ ಕಠೋರವಾಗಿ ಮಾತಾಡಿದೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಎಲ್ಲಿಗೋ ಹೋಗಿ ದುಡ್ಡು ತಗೊಂಬಂದ್ರು. ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಲಿಲ್ವಾ? ಇಲ್ಲ ಸರ್, ಅವಳೆಲ್ಲೋ ಅರ್ಜೆಂಟಲ್ಲಿ ಮರ್ತಿರ್ಬೋದು ಸರ್. ಸರಿ, ನಾನು ಯಾಕೆ ಬಂದೆ ಅಂದರೆ 2-3 ದಿನ ನಾನು ಊರಲ್ಲಿ ಇರಲ್ಲ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮನೆ ತೆರಿಗೆ ಕಟ್ಟೋದಕ್ಕೆ ನಾಳೆ ಕೊನೆ ದಿನ. ಇದನ್ನ ಸ್ವಲ್ಪ ಕಟ್ತೀಯಾ? ಸರಿ ಸರ್. ಆಮೇಲೆ ಮರ್ತ್ಬಿಟ್ಟಿಯಪ್ಪ, ಮನೆ ತೆರಿಗೆ ಕಟ್ಟೋದಕ್ಕೆ ನಾಳೆ ಕೊನೆ ದಿನ. ಕಟ್ಟದೇ ಇದ್ರೆ ಪೆನಾಲ್ಟಿ ಹಾಕ್ತಾರೆ. ಸರಿ ಸರ್, ಎಲ್ಲ ನಾನೇ ನೋಡ್ಕೋತೀನಿ. ಸರಿನಪ್ಪ, ನಾನು ಬರ್ತೀನಿ. ಓಕೆ ಸರ್. ಏ ರಂಜಿತ್, ನಿಂತ್ಕೊಳ್ಳೋ. ಏನಮ್ಮ? ಏನು ಇದಲ್ಲ? ನೀನ್ ಕಟ್ಟಕ್ಕಾಗಲ್ಲ ಅಂತ ಮನೆ ಬಾಡಿಗೆನ ನಿನ್ ಹೆಂಡತಿ ಕಟ್ಬೇಕಾ? ಹೌದಮ್ಮ, ಏನೋ ಟೆನ್ಷನ್ ಅಲ್ಲಿ ಹೇಳ್ದೆ ಮರ್ತಿರ್ತಾಳೆ. ಏನೋ ನೀನ್ ಅವಳು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ತೀಯಲ್ಲೋ? ಬಾಡಿಗೆ ಕಟ್ಟೋದ್ರ ಬಗ್ಗೆ ಅವಳಿಗೆ ಯಾರೋ ಹೇಳಿದ್ದು? ಅವಳು ಯಾಕೋ ಕಟ್ಬೇಕು? ಹಣನೂ ಅವಳಿಗೆ ಎಲ್ಲಿಂದ ಬಂತು? ಅದೇ ನನ್ಗೊಂದು ಗೊತ್ತಾಗ್ತಾ ಇಲ್ಲ ಅಮ್ಮ. ಚೆನ್ನಾಗಿದೆ ಕಣಪ್ಪ ನೀನ್ ಸಂಸಾರ ನಡ್ಸೋ ರೀತಿ. ಅವಳು ಏನ್ ಮಾಡ್ತಿದ್ದಾಳೆ ಅಂತಾನೂ ಗೊತ್ತಿಲ್ವಲ್ಲಪ್ಪ ನಿನ್ಗೆ. ನನ್ ಗಂಡ ಕೆಲ್ಸ ಇಲ್ದೆ ಮನೇಲಿ ಕೂತಿದ್ದಾನೆ, ಹಣಕ್ಕೋಸ್ಕರ ನಾವು ಅಲಿತಾ ಇದೀವಿ ಅಂತ ಯಾರ ಹತ್ರನೂ ಕೇಳಿ ಈಸ್ಕೊಂಡ್ ಬಂದಿರ್ತಾಳೆ. ಇಂಥ ಅವಮಾನ ಎಲ್ಲ ನಮಗ್ ಬೇಕೇನೋ? ನೋಡು, ನಿನಗೆ ಗೊತ್ತಿಲ್ದಿರೋ ಹಾಗೆ ಅವಳು ಬೇರೆಯವ್ರ ಹತ್ರ ಹಣ ಯಾಕೋ ಇಸ್ಕೋಬೇಕು? ಅಮ್ಮ, ನನಗೆ ಗೊತ್ತು, ತುಳಸಿ ಯಾರ ಹತ್ರ ಸಾಲಾಗಿಲ್ಲ, ತಗೊಂಡಿರಲ್ಲ. ತಗೊಂಡಿದ್ದಾಳಲ್ಲೋ, ಕಷ್ಟನೋ ಸುಖನೋ ನಮ್ಮ ಸಮಸ್ಯೆ ನಮ್ಮ ಹತ್ರನೇ ಇರ್ಬೇಕಲ್ವಾ? ಊರಲ್ಲೆಲ್ಲ ನಮ್ಮನ್ನ ಆಡ್ಕೊಂಡ್ರೆ ನಮ್ಮನೆ ಉದ್ಧಾರ ಆಗುತ್ತೇನೋ? ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗಲ್ವಾ? ಇದೆಲ್ಲ ಗೊತ್ತಾದ್ರೆ ಊರ್ನವರೆಲ್ಲ ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಹೇಳು? ಅಮ್ಮ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ ಏನು ಅಂತ ನಾನೇ ವಿಚಾರಿಸ್ತೀನಿ. ಹಲೋ. ಹಲೋ ಮಾವ, ನಾನು ರಂಜಿತ್ ಮಾತಾಡ್ತಾ ಇದ್ದೀನಿ. ತುಳಸಿ ಮನೆ ಬಾಡಿಗೆಗೆ ಅಂತ ನಿಮ್ಮ ಹತ್ರ ಏನಾದ್ರು ದುಡ್ಡು ತಗೊಂಡ್ಲಾ? ಹೌದು. ಏನ್ ರಂಜಿತ್, ಏನ್ ವಿಷಯ?